ಇಲ್ಲ ಸರ್, ಕೇಕ್ ತರಕಂತ ಬರ್ತಾರೆ ಬಜಾರ್ಗೆ. ಯಾರ ಮಗ ಗೊತ್ತಿಲ್ಲ, ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಸರ್. ಒಬ್ರು ತಂಟಿಗೆ ಹೋಗೋರಲ್ಲ ನಮ್ಮ ಹುಡುಗರ, ಪ್ರಾಣ ತೋಯ್ಬಿಡ್ತ. ಕೊಲ್ಲಿ ಬಿಟ್ಟಾರ ಸಾರು, ಚಾಕ್ ತಗೊಂಡ್ ತಿವಿದ್ ಬಿಟ್ಟಾರ ಅಂತ ಸಾರು. ಯಾರು ಗೊತ್ತಿಲ್ಲ ನಮ್ಗೆ, ಯಾರಿಗೆ ಕಸಿ ಇಲ್ಲ ಸಾರು. ಒಬ್ರು ತಂಟಿಗೆ ಹೋಗೋರಲ್ಲ ನಮ್ಮ ಹುಡುಗರು, ಅನ್ನದ ಪ್ರಾಣ ತೆಗೆದ್ಬಿಟ್ರ. ಇಷ್ಟು ಹುಡುಗರಿದ್ದ ದುಡ್ಡು ಮಾಡಿದ ಪಿಂಜಾರ ಮುಸ್ಲಿಂ ಪಂಗಡದಲ್ಲಿ ನಮ್ಮ ಪಿಂಜಾರ ಜನಾಂಗ ಒಂದು ಬಹಳ ಒಂದು ಹಿಂದುಳಿದ ಜನಾಂಗ ನಮ್ಮದು. ನಾವೊಂದು ಇದರಲ್ಲಿ ಗುಂತಕಲ್ ಗುಡಿಸ್ಲಿಯಲ್ಲಿ ಸೈಯದುಲ್ಲಾ ಮತ್ತು ರಾಜಾ ಎಂಬ ಯುವಕರು ಅಲ್ಲೇ ಟೈಲರ್ ಕೆಲಸ ಮಾಡಿ ಕಾರ್ಯನಿರ್ವಹಿಸ್ತಾ ಇದ್ರು. ಮತ್ತು ಮನೆಗೆ ಅವರೇ ಒಂದು ಜವಾಬ್ದಾರಿತ ಇದಾಗಿದ್ರು. ಯಾಕಂದರೆ ಅವ್ರ ತಂದೆ ಕೂಡ 10 ವರ್ಷದಿಂದ ತೀರ್ಕೊಂಡು ಹೋಗಿದ್ದಾರೆ. ಅವ್ರು ಜಸ್ಟ್ ಹುಟ್ಟು ಹಬ್ಬದ ಸಂಭ್ರಮಕ್ಕಾಗಿ ಹೊರಗಡೆ ಕೇಕ್ ತೊಗೊಂಬಂದು ನಮ್ಮ ಒಂದು ಮನೆಯಲ್ಲಿ ಸಂಭ್ರಮಿಸ್ಬೇಕಂತ ಬಂದಿದ್ದಾರೆ. ಆ ಒಂದು ಘರ್ಷಣೆಯಲ್ಲಿ ಅಲ್ಲಿ ಒಂದು ಏನಾಗಿದೆ ಏನಿಲ್ಲ, ಒಡ್ರ ಬಂಡೆಯಲ್ಲಿ NM ಬೇಕರಿ ಹತ್ರ ಆ ಒಂದು ಘರ್ಷಣೆಯಲ್ಲಿ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ. ಅದರಲ್ಲಂತೂ ಒಬ್ಬರು ಆಲ್ರೆಡಿ ತೀರೋಗಿದ್ದಾರೆ, ಇನ್ನೊಬ್ಬರು ಭಾಳ ಸೀರಿಯಸ್ ಇದ್ದಾರೆ. ನಾವು ಗೌರ್ಮೆಂಟಿಂದ, ಸರ್ಕಾರದಿಂದ ಇವರಿಗೆ ಅತಿ ಬೇಗ ಅವ್ರಿಗೆ ಏನಿದೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಹಾಗೆ ನಮ್ಮ ಜನಾಂಗದ ಈ ಒಂದು ತಾಯಿಯಂದರಿಗೆ ಆದಷ್ಟು ಬೇಗ ಏನೋ ಒಂದು ಅವರಿಗೆ ಗೌರ್ಮೆಂಟಿಂದ ಏನೋ ಒಂದು ಇದು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ. ನನ್ನ ಹೆಸರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲಾ ಮನ್ಸೂರಿ ಜಿಲ್ಲಾಧ್ಯಕ್ಷರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.